ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇರುವಂತಹ ಕೋರ್ಸ್ ಯಾವ್ದಪ್ಪ ಅಂತಂದ್ರೆ ಇನ್ನೊಂದು ಮೆಡಿಕಲ್ ರಿಲೇಟೆಡ್ ಇರುವಂತಹ ಒಂದು ಡಿಗ್ರಿ ಕೋರ್ಸಿನ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ಆ ಕೋರ್ಸ್ ಯಾವ್ದಪ್ಪ ಅಂತಂದ್ರೆ BPH. ಸೊ BPH ಅನ್ನೋ ಒಂದು ಕೋರ್ಸಿನ ಬಗ್ಗೆ ಇವತ್ತು ನಾವು ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತಾ ಹೋಗ್ತೀವಿ. ಯಾರೆಲ್ಲ ವಿದ್ಯಾರ್ಥಿಗಳು ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅದೇ ರೀತಿ ಇವತ್ತು ನಾವು ಈ ಒಂದು ಕೋರ್ಸಿನ ಬಗ್ಗೆ ಏನೆಲ್ಲ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ ಅಂತಂದ್ರೆ, ಮೊದಲಿಗೆ ಈ ಒಂದು ಕೋರ್ಸ್ನ ಮಾಡ್ಲಿಕ್ಕೆ ಏನ್ ಎಲಿಜಿಬಿಲಿಟಿ ಬೇಕು, ಅದಾದ್ಮೇಲೆ ಈ ಕೋರ್ಸ್ ಅಂದ್ರೆ ಏನು, ಈ ಕೋರ್ಸ್ನ ಮುಗಿಸಿದ ಮೇಲೆ ನಾವು ಏನ್ ಕೆಲಸ ಮಾಡಬಹುದು, ಅದಾದ್ಮೇಲೆ ಈ ಒಂದು ಕೋರ್ಸ್ನ ಮುಗಿಸಿದ ಮೇಲೆ ನಾವು ಜಾಬ್ ಮಾಡ್ಬೇಕಾದ್ರ ನಮ್ ಸ್ಯಾಲರಿ ಸ್ಕೇಲ್ ಎಲ್ಲಿವರೆಗೆ ಇರ್ತೈತಿ, ನಮ್ದೇನಾದ್ರು ಜಾಬ್ ಪರ್ಸೆಂಟೇಜ್ಗಳು ಯಾವ ತರ ಇರ್ತಾವು, ಅದಾದ್ಮೇಲೆ ನಾವು ಇಲ್ಲಿ ಹೈಯರ್ ಎಜುಕೇಶನ್ ಏನಾದ್ರು ಇದೆಯಾ ಅನ್ನೋದನ್ನ ಒಂದೊಂದಾಗಿ ನಾವು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಸ್ನೇಹಿತರೆ, BPH ಅಂತಂದ್ರೆ ಬ್ಯಾಚುಲರ್ ಆಫ್ ಪಬ್ಲಿಕ್ ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ನಾವು ಕರಿತೀವಿ. ಸೊ ಈ ಒಂದು ಕೋರ್ಸ್ ಅನ್ನ ನಾವು ಮುಗಿಸಿದ ಮೇಲೆ ನಾವು ಪಬ್ಲಿಕ್ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ನಾವು ವರ್ಕ್ ಮಾಡಬಹುದು ಒಂದು ಸೊಸೈಟಿ ಒಳಗಡೆ ಅಥವಾ ಕಮ್ಯುನಿಟಿ ಒಳಗಡೆ. ಸೊ ಹಾಗಾದ್ರೆ ಈ ಒಂದು ಕೋರ್ಸ್ ಅನ್ನ ಮಾಡಕ್ಕೆ ನಮಗ ಏನ್ ಎಲಿಜಿಬಿಲಿಟಿ ಇರ್ಬೇಕಂತ ಹೇಳಿ ಮೊದಲಿಗೆ ನೋಡೋಣ. ಸೊ ಇದರ ಎಲಿಜಿಬಿಲಿಟಿ ಏನಪ್ಪಾ ಅಂತಂದ್ರ, ಮೊದಲಿಗೆ ನಾವು ಈ ತರನ ಎರಡು ಒಂದು ಕ್ಯಾಟಗರೀಸ್ ಒಳಗಡೆ ಡಿವೈಡ್ ಮಾಡ್ತೀವಿ. ಸೊ ಮೊದಲನೇ ಕ್ಯಾಟಗರಿ ಏನಪ್ಪಾ ಅಂದ್ರ PU ಸೈನ್ಸ್ ಏನಾದ್ರು ನಾವು ಮುಗಿಸಿದ್ವಿ ಅಂತಂದ್ರ, ಅಂದ್ರೆ PCMB ಕಾಂಬಿನೇಷನ್ ಒಳಗಡೆ ನಾವೇನಾದ್ರು PUC ನ ಮುಗಿಸಿದ್ವಿ ಅಂತಂದ್ರ ಸೊ ನಾವ್ ಇದನ್ನ ಮಾಡಬಹುದು. ಅದಾದ್ಮೇಲೆ ನಾವು ಇನ್ನೊಂದು ಕಾಂಬಿನೇಷನ್ ಏನಪ್ಪಾ ಅಂತಂದ್ರ, ನಾವೇನಾದ್ರೂ ಇನ್ ಕೇಸ್ ಪ್ಯಾರಾಮೆಡಿಕಲ್ ಒಳಗಡೆ DHI ಅನ್ನೋ ಒಂದು ಕೋರ್ಸ್ ನ ಮುಗಿಸಿದ್ರೆ, ಡಿಪ್ಲೊಮೊ ಹೆಲ್ತ್ ಇನ್ಸ್ಪೆಕ್ಟರ್ ಅನ್ನೋ ಒಂದು ಕೋರ್ಸ್ ನ ಮುಗಿಸಿದ್ವಿ ಅಂತಂದ್ರೂ ಕೂಡ ನಾವು ಈ ಒಂದು ಕೋರ್ಸ್ ನ ಮಾಡ್ಲಿಕ್ಕೆ ಎಲಿಜಿಬಲ್ ಆಗ್ತೀವಿ. ಸೊ ಅದಾದ್ಮೇಲೆ ಇನ್ನು ಮುಂದ್ ಬರೋದೇನಪ್ಪಾ ಅಂತಂದ್ರ, ಈ ಒಂದು ಕೋರ್ಸ್ ನ ಮಾಡ್ಲಿಕ್ಕೆ ನಮಗ ಏಜ್ ಲಿಮಿಟ್ ಏನಿರ್ಬೇಕಪ್ಪ ಅಂತಂದ್ರ, ಸೊ ಹ್ಯಾಸ್ ಯೂಸಲ್ ಇನ್ನು ಕೂಡ ನಮಗ 18+ ನಮ್ದು ಏಜ್ ಆಗಿರ್ಬೇಕು. ಅಲ್ಲ, ಎಷ್ಟು ವಯಸ್ಸಿನ ಒಳಗಡೆ ಈ ಕೋರ್ಸ್ ನ ಮುಗಿಸ್ಬೇಕಂತಂದ್ರ, ನಾವು 35 ಇಯರ್ ಒಳಗಡೆನೆ ಈ ಕೋರ್ಸ್ ನಾವು ಮಾಡಿರ್ಬೇಕಾಗ್ತದ. ಸೊ ಅದಾದ್ಮೇಲೆ ಈ ಒಂದು ಕೋರ್ಸ್ ನ ಮಾಡ್ಲಿಕ್ಕೆ ನಮ್ದು ಪರ್ಸೆಂಟೇಜ್ ಎಷ್ಟಿರ್ಬೇಕಪ್ಪ ಅಂತ ಕೇಳಿದ್ರೆ, ಸೊ ಇದರ ಪರ್ಸೆಂಟೇಜ್ ನಾವು ಪ್ರೀವಿಯಸ್ ಒಳಗಡೆ ಹಿಂದೊಳಗಡೆ ಏನ್ ಕಲ್ತಿರ್ತೀವಲ್ಲ, ನಾವು ಇನ್ ಕೇಸ್ PUC ಕಲ್ತಿದೀವ ಅಥವಾ ಪ್ಯಾರಾಮೆಡಿಕಲ್ ಒಳಗಡೆ DHI ಕಲ್ತಿದೀವ ಅಂತಂದ್ರೂ ಸೊ ಅದ್ರಲ್ಲಿ ನಾವು ಅಪ್ರಾಕ್ಸಿಮೇಟ್ಲಿ 40 to 45% ನಾವು ತೆಗೆದುಕೊಂಡಿರ್ಬೇಕು. ಸೊ ಅಂದಾಗ ಮಾತ್ರ ನಾವು ಈ ಒಂದು ಕೋರ್ಸ್ ನ ಮಾಡ್ಲಿಕ್ಕೆ ಎಲಿಜಿಬಲ್ ಆಗ್ತೀವಿ. ಸೊ ಅದಾದ್ಮೇಲೆ ನಾವು ನೆಕ್ಸ್ಟ್ ಏನಪ್ಪಾ ಅಂತಂದ್ರ, ಈ ಒಂದು ಕೋರ್ಸಿನ ಡ್ಯೂರೇಷನ್ ಅಂದ್ರೆ ಈ ಒಂದು ಕೋರ್ಸ್ ನಾವು ಎಷ್ಟು ವರ್ಷ ಕಲಿಬೇಕಂತ ನೋಡೋಣ. ಸೊ ನಾನಿಲ್ಲಿ ಎರಡು ತರ ಕ್ಯಾಟಗರಿ ಮಾಡಿದ್ದೆ, ನಿಮ್ಗೆ ಹೇಳಿದೆ. ಇವಾಗ PUC ಸೈನ್ಸ್ ಅಂತ ಹೇಳಿದೆ, ಅದಾದ್ಮೇಲೆ ಈ ಒಂದು DHI ಅಂತ ಹೇಳಿದೆ. ಸೊ ಇನ್ ಕೇಸ್ ನಾವೇನಾದ್ರು PUC ಸೈನ್ಸ್ ಮೇಲೆ ನಾವು ಕಲಿತಾ ಇದ್ವಿ ಅಂತಂದ್ರೆ, ನಾವಿಲ್ಲಿ 3 ವರ್ಷ ಸ್ಟಡಿ ಮಾಡಿ 1 ವರ್ಷ ನಾವಿಲ್ಲಿ ಇಂಟರ್ನ್ಶಿಪ್ ನ ಕಲಿಬೇಕಾಗ್ತದೆ. 3+1 ಅಂದ್ರೆ ನಾವಿಲ್ಲಿ 4 ವರ್ಷ ನಾವು ಈ ಒಂದು ಕೋರ್ಸ್ ನ ಮುಗಿಸ್ಬೇಕಾಗ್ತದ. ನಾವೇನಾದ್ರು PUC ಸೈನ್ಸ್ ಮೇಲೆ ನಾವು ಈ ಕೋರ್ಸ್ ನ ಮಾಡಿದ್ವಿ ಅಂದ್ರೆ. ಸೊ ಅದಾದ್ಮೇಲೆ ನಾವೇನಾದ್ರು DHI ಅಂದ್ರೆ ಪ್ಯಾರಾಮೆಡಿಕಲ್ ಕೋರ್ಸ್ ಮೇಲೆ ಏನಾದ್ರು BPH ಮಾಡಿದ್ವಿ ಅಂತಂದ್ರ, ನಮಗಿಲ್ಲಿ 2 ವರ್ಷ ಸ್ಟಡಿ ಇಯರ್ ಇರ್ತದ. ಅದಾದ್ಮೇಲೆ 1 ವರ್ಷ ನಿಮ್ಗೆ ಇಂಟರ್ನ್ಶಿಪ್ ಇರ್ತದೆ. ಅಲ್ಲಿ 2+1 ಇಯರ್ ನೀವು ಇದನ್ನ ಕಲಿಬೇಕಾಗ್ತದ. ಸೊ ಈ ಒಂದು ಎಕ್ಸಾಮ್ ಬೇಸ್ ಅಥವಾ ಸಿಲೆಬಸ್ ಯಾವ ತರ ಇರುತ್ತೆ ಅಂದ್ರೆ, ನೀವು ಎಕ್ಸಾಮಿನೇಷನ್ ಬರಬೇಕಾದ್ರೆ ನಿಮ್ಗೆ ಇಲ್ಲಿ ಸೆಮ್ ವೈಸ್ ನೀವು ಇದನ್ನ ಎಕ್ಸಾಮ್ ಬರೀಬೇಕಾಗ್ತದೆ. ಅಂದ್ರೆ ನಿಮ್ ಸಿಲೆಬಸ್ ಇಲ್ಲಿ ಸೆಮ್ ವೈಸ್ ಡಿವೈಡ್ ಮಾಡಿರ್ತಾರ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಸಬ್ಜೆಕ್ಟ್ ಗಳು ಯಾವ್ಯಾವ ಬರ್ತಾವ ಅಂದ್ರೆ, ಈ ಒಂದು BPH ಕೋರ್ಸ್ ನ ಮಾಡಿದಾಗ ನಿಮ್ಗೆ ಯಾವ್ಯಾವ ಸಬ್ಜೆಕ್ಟ್ ಗಳು ನೀವು ಇಲ್ಲಿ ಫೇಸ್ ಮಾಡ್ತೀರಾ ಅಂತಂದ್ರ, ಸೊ ಮೊದಲನೇ ಸಬ್ಜೆಕ್ಟ್ ಅಥವಾ ಬೇಸಿಕಲಿ ನಿಮ್ಮ ಈ ಸಬ್ಜೆಕ್ಟ್ ಗಳು ಯಾವ ತರ ಡಿವೈಡ್ ಆಗಿರ್ತಾವ ಅಂತಂದ್ರ, ನಿಮ್ಮ ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ಮೇಲೆ ಡಿವೈಡ್ ಆಗಿರ್ತಂದ್ರ, ಕಮ್ಯುನಿಟಿ ಅಂದ್ರೆ ಈ ಒಂದೇನು ಜನಸಾಮಾನ್ಯ ಇರ್ತಾರಲ್ಲ, ಹಳ್ಳಿ ಒಳಗಡೆ ಇರ್ಬೋದು, ಸಿಟಿ ಒಳಗಡೆ ಇರ್ಬೋದು, ಅಥವಾ ಹೆಲ್ತ್ ಬಗ್ಗೆ ಅವೇರ್ನೆಸ್ ಯಾರಿಗಿರೋದಿಲ್ಲ ಅಂದ್ರೆ ಹೆಲ್ತ್ ಎಜುಕೇಶನ್ ಬಗ್ಗೆ ಅವೇರ್ನೆಸ್ ಯಾವ್ದಿರೋದಿಲ್ಲ, ಸೊ ಅಂತಹ ಸಬ್ಜೆಕ್ಟ್ ನೀವು ಇಲ್ಲಿ ಕಂಡು ಬರ್ತೀರಾ. ಅಂದ್ರೆ ಜಾಸ್ತಿಯಾಗಿ ನೀವು ಏನೇನ್ ಸಬ್ಜೆಕ್ಟ್ ಕಲಿಬೋದ್ರ, ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ಕಲಿಬಹುದು, ಅಥವಾ ಎನ್ವೈರನ್ಮೆಂಟಲ್ ಹೆಲ್ತ್ ಕಲಿಬಹುದು, ಅಥವಾ ಹೆಲ್ತ್ ಪಾಲಿಸಿ ಕಲಿಬಹುದು, ಅಥವಾ ಬಯೋಸ್ಟಾಟಿಸ್ಟಿಕ್ಸ್ ಅಂತ ಕಲಿಬಹುದು, ಅಥವಾ ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ಅಂತ ಕಡೆ ಕಲಿಬಹುದು. ಅಂದ್ರೆ ಕಮ್ಯುನಿಟಿ ಮೇಲೆ ಏನ್ ಬೇಸ್ಡ್ ಇರ್ತಾವಲ್ಲ ಸಬ್ಜೆಕ್ಟ್ ಗಳನ್ನ ಕಲಿತೀರಾ. ಬಯೋಕೆಮಿಸ್ಟ್ರಿ ಅನ್ನೋ ಸಬ್ಜೆಕ್ಟ್ ನು ಕಲಿತೀರಾ, ಆಮೇಲೆ ಮೈಕ್ರೋಬಯಾಲಜಿ ಅನ್ನೋ ಸಬ್ಜೆಕ್ಟ್ ನು ಕಲಿತೀರಾ, ಆಮೇಲೆ ಈ ತರ ಒಂದು ಹೆಲ್ತ್ ಎಕನಾಮಿಕ್ಸ್ ಈ ಒಳಗಳ ಸಬ್ಜೆಕ್ಟ್ ಗಳನ್ನೆಲ್ಲ ನೀವು ಇದರೊಳಗಡೆ ಕಲಿತೀರಾ. ಇನ್ನು ಬಹಳಷ್ಟು ಸಬ್ಜೆಕ್ಟ್ ಗಳನ್ನ ಕಲಿತೀರಾ. ಸೊ ಅದ್ಮೇಲೆ ನೀವು ಮೇನ್ ಆಗಿ ಕಲಿಯುವಂತ ಸಬ್ಜೆಕ್ಟ್ ಇವೆಲ್ಲ ಇರ್ತಾವೆ. ಸೊ ಅದಾದ್ಮೇಲೆ ಈ ಒಂದು ಕೋರ್ಸ್ ಅನ್ನ ನಾವು ಸಬ್ಜೆಕ್ಟ್ ಅನ್ನ ಕಲಿತೀವಿ. ಇದಾದ್ಮೇಲೆ ನಮ್ದು ಈ ಒಂದು ಕೋರ್ಸ್ ನ ಮುಗಿಸಿದ್ಮೇಲೆ ಇಂಟರ್ನ್ಶಿಪ್ ಯಾವ ತರ ಡಿವೈಡ್ ಆಗ್ತಂದ್ರ, ಸೊ ನಾವು ಅವಾಗಲೇ ಹೇಳಿರೋ ಪ್ರಕಾರ ನಿಮ್ಮ ಇಂಟರ್ನ್ಶಿಪ್ 1 ವರ್ಷ ನೀವು ಇಲ್ಲಿ ಕಲಿಬೇಕಾಗ್ತದೆ. ಸೊ ಇಂಟರ್ನ್ಶಿಪ್ ಯಾವ ತರ ವರ್ಕ್ ಆಗ್ತದೆ ಅಂದ್ರ, ಸೊ ಮೊದಲಿಗೆ ನಿಮ್ಮನ್ನ ಈ ಒಂದು ಕಮ್ಯುನಿಟಿ ಏನ್ ಡಿವೈಡ್ ಆಗಿರ್ತಾವಲ್ಲ, ಸೊ ಕಮ್ಯುನಿಟಿ ಅಂದ್ರೆ ಈ ರೂರಲ್ ಒಳಗಡೆ ಅಥವಾ ಈ ಪಂಗಡಗಳೇ ಇರ್ತಾವಲ್ಲ, ಸೊ ಈ ಒಂದು ಹಿಂದುಳಿದ ಜನಗಳಿರ್ತಾರಲ್ಲ, ಸೊ ಅಲ್ಲಿ ನಿಮ್ಗೆ
ಹೆಲ್ತ್ ಎಜುಕೇಶನ್ ಅವೇರ್ನೆಸ್ ಮೂಡ್ಲಿಕ್ಕೆ ನಿಮ್ಗೆ ಅಲ್ಲಿ ಟ್ರೈನಿಂಗ್ ಆಗ್ತಾರೆ. ಅದಾದ್ಮೇಲೆ ನೀವು ಈ ಒಂದು ಮುನ್ಸಿಪಾಲಿಟಿ ಇರುತ್ತಲ್ಲ, ಸೊ ಮುನ್ಸಿಪಾಲಿಟಿ ಒಳಗಡೆ ಕೂಡ ನೀವು ವರ್ಕ್ ಮಾಡ್ಬೇಕಾಗ್ತದೆ, ಒಂದು ಟ್ರೈನಿಂಗ್ ನ ತಗೋಬೇಕಾಗ್ತದೆ. ಆಮೇಲೆ ಹಾಸ್ಪಿಟಲ್ಸ್ ಒಳಗಡೆ ಕೂಡ ನೀವು ಟ್ರೈನಿಂಗ್ ತಗೋಬೇಕಾಗ್ತದೆ. ಅದಾದ್ಮೇಲೆ ನೀವು ಈ ಒಂದು PH ಗಳು ಇರ್ತಾವಲ್ಲ ಹಳ್ಳಿ ಒಳಗಡೆ, PH ಗಳು ಇರ್ತಾವಲ್ಲ ಹಳ್ಳಿ ಒಳಗಡೆ, ಸೊ ಆ PH ಒಳಗಡೆ ಕೂಡ ನೀವು ಟ್ರೈನಿಂಗ್ ತಗೋಬೇಕಾಗ್ತದೆ. ಸೊ ಈ ತರ ನಿಮ್ದು ಇಂಟರ್ನ್ಶಿಪ್ ವರ್ಕ್ ಆಗ್ತದೆ. ಸೊ ಅದಾದ್ಮೇಲೆ ಇಂಟರ್ನ್ಶಿಪ್ ಮುಗಿತು, ನಮ್ಮ ಕಾಲೇಜನ್ನ ಕಲಿಯೋದು ಮುಗಿತು. ಸೊ ಈ ಒಂದು ಕೋರ್ಸ್ ನ ಮುಗಿಸಿದ ಮೇಲೆ ನಮ್ಮ ಜಾಬ್ ಆಪರ್ಚುನಿಟೀಸ್ ಗಳು ಯಾವ ತರ ಇರ್ತಾವ ಅಂತಂದ್ರೆ, ಸೊ ನಿಮಗೆ ವಿದ್ಯಾರ್ಥಿಗಳೇ ನಾನು ಆವಾಗಲೇ ಹೇಳಿರೋ ಪ್ರಕಾರ ಈ ಒಂದು ಕೋರ್ಸ್ ನ ಮಾಡಿದ್ರಿ ಅಂತಂದ್ರೆ ನೀವು, ಸೊ ಇದನ್ನ ಜಾಸ್ತಿ ನಾವು ಬೇಸ್ಡ್ ಆನ್ ಎಲ್ಲಿ ವರ್ಕ್ ಮಾಡ್ತೀವಿ ಅಂತಾರೆ, ಹಳ್ಳಿಗಳ ಒಳಗಡೆ ಇರುವಂತಹ ಒಂದು ಜನ ಇರ್ತಾರಲ್ಲ, ಸೊ ಹಳ್ಳಿ ಜನರಿಗೆ ನೀವು ಎಜುಕೇಶನ್ ಅನ್ನ ಫೀಡ್ ಮಾಡ್ಬೇಕಾದ್ರೆ, ಎಜುಕೇಶನ್ ಈ ಒಂದು ಹೆಲ್ತ್ ಅಂದ್ರೆ ಆರೋಗ್ಯದ ಬಗ್ಗೆ ಮಾಹಿತಿನ ನೀಡ್ಲಿಕ್ಕೆ ನೀವು ಜಾಸ್ತಿ ನಿಮಗೆ ಕೆಲಸಗಳು ಇರ್ತಾವ ನಿಮ್ಗೆ. ಸೊ ಅದಾದ್ಮೇಲೆ ಇದರ ಒಂದು ಜಾಬ್ ಆಪರ್ಚುನಿಟೀಸ್ಗಳು ಮೇನ್ ಆಗಿ ಎಲ್ಲಿ ಇರ್ತಾವ ಅಂತಂದ್ರೆ, ಸೊ ಈ ಒಂದು ಗವರ್ಮೆಂಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಒಳಗಡೆ ನೀವು ವರ್ಕ್ ಮಾಡ್ಬೋದು. ಅಂದ್ರೆ ಈಗ ಎಕ್ಸಾಂಪಲ್ ನಿಮ್ಗೆ ಈ ಒಂದು NGOs ಅಂಡ್ ಟ್ಯಾಗ್ ಆಗಿರ್ತಾವಲ್ಲ, ಗವರ್ಮೆಂಟ್ ಇಂದ ಅಥರೈಸ್ಡ್ ಆಗಿರುವಂತಹ NGO ಹೆಲ್ತ್ NGO ಇರುತ್ತಲ್ಲ, ಸೊ NGOs ಒಳಗಡೆ ನೀವು ಡಿಪಾರ್ಟ್ಮೆಂಟ್ ಒಳಗಡೆ ಹೆಲ್ತ್ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಆಗಿ ಅಥವಾ ಹೆಲ್ತ್ ಎಜುಕೇಶನ್ ಇನ್ಸ್ಪೆಕ್ಟರ್ ಆಗಿ ನೀವು ವರ್ಕ್ ಮಾಡಬಹುದು ಈ ಒಂದು NGOs ಒಳಗಡೆ. ಸೊ ಈ ತರ ನೀವು ಜಾಬ್ ಆಪರ್ಚುನಿಟಿಗಳು ನೋಡ್ತೀರಾ. ಸೊ ಈ NGOs ಗಳನ್ನ ಬಿಟ್ಟು ಹೊರತುಪಡಿಸಿ ನಾವು ಏನೇನ್ ಕೆಲಸ ಮಾಡಬಹುದು ಅಂತಂದ್ರ, ಸೊ ಪ್ರೈವೇಟ್ ಸೆಕ್ಟರ್ ಒಳಗಡೆ, ಸೊ ನೀವು ಇಲ್ಲಿ ಮೊದಲಿಗೆ ಏನಾಗಿ ವರ್ಕ್ ಮಾಡಬಹುದು ಅಂತಂದ್ರ ಹಾಸ್ಪಿಟಲ್ ಮ್ಯಾನೇಜರ್ ಆಗಿನೂ ಕೂಡ ನೀವು ವರ್ಕ್ ಮಾಡಬಹುದು. ಅದಾದ್ಮೇಲೆ ನೀವು ಇಲ್ಲಿ ಈ ತರ ವ್ಯಾಕ್ಸಿನ್ ಡಿಪಾರ್ಟ್ಮೆಂಟ್ ಒಳಗಡೆ ಕೂಡ ವರ್ಕ್ ಮಾಡಬಹುದು, ಅಥವಾ ಮಲೇರಿಯಾ ಇನ್ಸ್ಪೆಕ್ಟರ್ ಆಗಿನೂ ಕೂಡ ವರ್ಕ್ ಮಾಡಬಹುದು. ಅದಾದ್ಮೇಲೆ ನೀವು ಫುಡ್ ಇನ್ಸ್ಪೆಕ್ಟರ್ ಆಗಿನೂ ಕೂಡ ವರ್ಕ್ ಮಾಡಬಹುದು, ಅಥವಾ ಫುಡ್ ಇಂಡಸ್ಟ್ರಿ ಒಳಗಡೆ ನೀವು ವರ್ಕ್ ಮಾಡಬಹುದು. ಅದಾದ್ಮೇಲೆ ನೀವು ಇಲ್ಲಿ ಆ ಒಂದು ಕಮ್ಯುನಿಟಿ ಹೆಲ್ತ್ ಆಫೀಸರ್ ಆಗಿನೂ ಕೂಡ ವರ್ಕ್ ಮಾಡಬಹುದು. ಅದಾದ್ಮೇಲೆ ನೀವು ಇಲ್ಲಿ ಟ್ವಿಟರ್ ಆಗಿನೂ ಕೂಡ ವರ್ಕ್ ಮಾಡಬಹುದು. ಅದಾದ್ಮೇಲೆ ನೀವು ಇಲ್ಲಿ ಮಲೇರಿಯಾ ಇನ್ಸ್ಪೆಕ್ಟರ್ ಆಗಿನೂ ಕೂಡ ವರ್ಕ್ ಮಾಡಬಹುದು. ಅದಾದ್ಮೇಲೆ ನೀವು ಕಮ್ಯುನಿಟಿ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿನೂ ಕೂಡ ವರ್ಕ್ ಮಾಡಬಹುದು. ಅದಾದ್ಮೇಲೆ ನೀವು ಇಲ್ಲಿ ಸ್ಟಾಫ್ ನರ್ಸ್ ಆಗಿನೂ ಹಾಸ್ಪಿಟಲ್ ಒಳಗಡೆ ನರ್ಸ್ ಆಗಿ ನೀವು ಕೆಲಸ ಮಾಡಬಹುದು. ಸೊ ಈ ತರ ಹಲವಾರು ಕೆಲಸಗಳು ನಿಮ್ಗೆ ಇದೇ ಇರ್ತಾವೆ. ಸೊ ಅದಾದ್ಮೇಲೆ ಈ ಒಂದು ಕೆಲಸನ ಮಾಡ್ತಾ ಇದೀವಿ, ಸೊ ಈ ಒಂದು ಕೋರ್ಸ್ ನ ಮುಗಿಸಿದ್ವಿ. ಇದಾದ್ಮೇಲೆ ನಮ್ಗ ಈ ಒಂದು ಕೋರ್ಸ್ ನ ಮುಗಿಸಿ ನಾವೇನಾದ್ರು ಜಾಬ್ ಮಾಡಕತ್ತೀವಿ ಅಂತಂದ್ರ, ಸೊ ನಮ್ಮ ಸ್ಯಾಲರಿ ಸ್ಕೇಲ್ ಎಷ್ಟ್ ಇರ್ತದೆ ಅಂತ ಕೇಳಿದ್ರೆ, ಸೊ ನೀವು ಏನಾದ್ರು ಫ್ರೆಶರ್ ಆಗಿ ನೀವು ವರ್ಕ್ ಮಾಡ್ತಾ ಇದ್ರಿ ಅಂದ್ರೆ, ಸೊ ನಿಮ್ಮ ಸ್ಯಾಲರಿ ಅಪ್ರಾಕ್ಸಿಮೇಟ್ಲಿ 15K to 20K ನಿಮ್ದು ಫ್ರೆಶರ್ ಆಗಿ ನೀವು ತಗೊಂತೀರಾ. ಅದಾದ್ಮೇಲೆ ನಿಮ್ದು ಎಕ್ಸ್ಪೀರಿಯನ್ಸ್ ಆದಂಗ ನಿಮ್ಮ ಸ್ಯಾಲರಿ ಹೆಚ್ಚಿಗೆ ಹಾಕೊಂತ ಹೋಗ್ತದೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರ, ಈ ಒಂದು ಕೋರ್ಸ್ ನ ಯಾರೆಲ್ಲ ವಿದ್ಯಾರ್ಥಿಗಳು ಮಾಡ್ಬೇಕು ಅನ್ಕೊಂಡಿದ್ರೆ, ಅಥವಾ ನಾ DHI ಮುಗಿಸಿದೀನಿ, ನಾ ಹೈಯರ್ ಎಜುಕೇಶನ್ ಏನ್ ಮಾಡ್ಬೇಕಂತ ಕೇಳಿದ್ರೆ, ಸೊ ಅದಾದ್ಮೇಲೆ ಏನಾದ್ರು PUC ಸೈನ್ಸ್ ಮಾಡಿದೀನಿ, PCMB, ನಾನು ಹೆಲ್ತ್ ಸೆಕ್ಟರ್ ಒಳಗಡೆ ನಾನು ವರ್ಕ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ, ಯಾವ ಕೋರ್ಸ್ ಅನ್ನ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ರೆ, ಸೊ ನಮ್ಮ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೀವಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಈ ಕೋರ್ಸ್ ನ ಮಾಡ್ಬೇಕು ಅನ್ಕೊಂಡಿದ್ರಲ್ಲ, ಸೊ ಕೆಳಗಡೆ ಕಾಟಿರುವಂತ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮ್ಗೆ ಒಂದು ಒಳ್ಳೆ ಕಾಲೇಜನ್ನ ಸಜೆಷನ್ ಮಾಡುವಂತಹ ಪ್ರಯತ್ನ ನಾವು ಮಾಡ್ತೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ and please do subscribe our channel. Thank you.